ಒಂದು ಊರಲ್ಲಿ ಕೋಳಿ ಇತ್ತು. ಏನಿತ್ತು? ಕೋಳಿ. ಆ ಕೋಳಿ ತನ್ನ ಪಾಪನ ಕರ್ಕೊಂಡು, ಮರಿ ಕೋಳಿ ಪಾಪು ಕರ್ಕೊಂಡು ತೋಟಕ್ಕೆ ಹಪ್ಪು ಉಣ್ಣಕ್ಕೆ ಹೋಗಿತ್ತು. ಎಲ್ಲಿಗೆ ಹೋಗಿತ್ತು? ತೋಟಕ್ಕೆ ಎಂತ ಮಾಡಕ್ಕೆ ಹೋಗಿತ್ತು? ಹಪ್ಪು ಉಣ್ಣಕ್ಕೆ ಹೋಗಿತ್ತು. ಅಲ್ಲಿ ಹಪ್ಪು ಉಣ್ಣಕ್ಕೆ ಹೋದಾಗ ಅಲ್ಲೇ ತೋಟದಾಗೆಲ್ಲ ಅವು ಕೆದ್ರಿ ತಿಂತಾವಲ್ಲಮ್ಮ ಕಾಲಿಂದ. ಅವು ಅಷ್ಟೊತ್ತಿಗೆ ಒಂದು ರಾಗಿ ಕಾಳು ಸಿಗುತ್ತೆ ಕೋಳಿಗೆ. ಏನು ಸಿಗುತ್ತೆ? ರಾಗಿ ಸಿಗುತ್ತಾ? ಆ ರಾಗಿನ ತಗೊಂಡು ಹೊಲದಲ್ಲಿ ಬೆಳೆದ್ರೆ ಭಾಳಷ್ಟು ರಾಗಿ ಕಾಳು ಸಿಗ್ತವೆ. ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದಂದು ಕೋಳಿ ಅಮ್ಮ. ಅಲ್ಲಿ ತೋಟದಲ್ಲಿ ಪಾರಿವಾಳ ಮೇಲೆ ಗುಬ್ಬಿ ಇರುತ್ತೆ. ಏನಿರುತ್ತೆ? ಮತ್ತೆ ಗುಬ್ಬಿ ಇರುತ್ತೆ. ಆ ಗುಬ್ಬಿ ಕೇಳುತ್ತಾ, ನನಗೆ ಸಹಾಯ ಮಾಡಿರಿ, ಈ ರಾಗಿ ಕಾಳನ್ನು ಹೊಲದಲ್ಲಿ ಬೆಳೆಯೋಣ, ಆವಾಗ ಭಾಳಷ್ಟಾಗುತ್ತೆ, ನಾವು ಹೊಟ್ಟೆ ತುಂಬ ರಾಗಿ ಕಾಳನ್ನು ತಿನ್ಬೋದು ಅಂತ ಹೇಳುತ್ತೆ. ಯಾವುದು? ಕೋಳಿ ಹೇಳುತ್ತೆ. ಯಾರಿಗೆ? ಪಾರಿವಾಳ ಮತ್ತು ಗುಬ್ಬಿಗೆ ಹೇಳುತ್ತೆ. ಯಾರಿಗೆ ಹೇಳುತ್ತೆ? ಮತ್ತೆ ಗುಬ್ಬಿಗೆ ಹೇಳ್ತಿದ್ದ. ಅವಾಗ ಪಾರಿವಾಳ ಗುಬ್ಬಿ ಇಲ್ಲ ನಾ ಬರಲ್ಲ ಅಂತ ಹೇಳ್ತೈತಿ. ಪಾರಿವಾಳ ಮೇಲೆ ಗುಬ್ಬಿ ನಾ ಬರಲ್ಲ ಅಂತ ಹೇಳ್ತೈತೆ. ಹೇಳಿದಾಗ ಅಮ್ಮ ಕೋಳಿ ಆಮೇಲೆ ಪಾಪು ಕೋಳಿ ಸೇರ್ಕೊಂಡು ಅದು ಹೊಲದಲ್ಲಿ ಬೆಳೆದ ನಂತರ ರಾಗಿ ಕಾಳು ದೊಡ್ಡವಾಗ್ತಾವ. ಅದನ್ನೆಲ್ಲ ಕೊಯ್ದು ಇಟ್ಕೊತಾವ ಅಮ್ಮ ಕೋಳಿ ಪಾಪು ಕೋಳಿ ಸೇರಿ. ಆನಂತರ ಗುಬ್ಬಿ ಆಮೇಲೆ ಪಾರಿವಾಳ ಬರ್ತೈತಿ. ಏನು ಬರ್ತೈತಿ? ಗುಬ್ಬಿ ಬರುತ್ತಾ ಬಂದು, ನಂಗೆ ಹೊಟ್ಟೆ ಹಸ್ತದೆ, ನಂಗೆ ಒಂದು ಸ್ವಲ್ಪ ರಾಗಿ ಕಾಳು ಕೊಡು ಅಂತ ಕೇಳ್ತೈತಿ. ಕೇಳಿದಾಗ, ನೀವು ನನಗೆ ಹೊಲದಲ್ಲಿ ಬಿತ್ತಕ್ಕೂ ಬರಲಿಲ್ಲ ರಾಗಿ ಕಾಳನ್ನು, ಆಮೇಲೆ ರಾಗಿ ಕಾಳು ಬೆಳೆದು ಆಮೇಲೆ ತೆನೆ ಎಲ್ಲ ಬಂದಾಗ ಅದನ್ನ ಕೊಯ್ಯೋಕ್ಕೂ ಬರಲಿಲ್ಲ, ಈಗ ನಿಮ್ಗೆ ಹೊಟ್ಟೆ ಹಸ್ತದೆ, ಈಗ ಬರ್ತಾ ಇದ್ದೀರಾ ಅಂತ ಹೇಳ್ತೈತಿ. ಅದು ಕೋಳಿ. ಆವಾಗ ಗುಬ್ಬಿ ಆಮೇಲೆ ಪಾರಿವಾಳ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿರ್ತೈತಿ. ಹೊಟ್ಟೆ ಇರ್ತೈತಲ್ಲ ಅದಕ್ಕೆ. ಹಾಗಾಗಿ ಅದು ಆಮೇಲೆ ಕೋಳಿ ಏನು ಮಾಡ್ತೈತಿ ಹೇಳ, ಅಯ್ಯೋ ಪಾಪ ಅಂತ ಅನ್ಸ್ಕೊಂಡು ಅದನ್ನು ಗುಬ್ಬಿ ಮತ್ತು ಪಾರಿವಾಳ ನೋಡಿ ಪಾಪ ಅನ್ಸ್ಕೊಂಡು ರಾಗಿ ಕಾಳನ್ನು ಕೊಡ್ತೈತಿ. ಇದರ ಅರ್ಥ ಏನು ಹೇಳು? ನಾವು ಯಾರಿಗಾದ್ರೂ ಸಹಾಯ ಬೇಕು ಅಂದಾಗ ಅವಾಗ ಸಹಾಯ ಮಾಡಬೇಕು ಅಂತ. ಗೊತ್ತಾಯ್ತು? ಜಾಣೆ ನಮ್ಮವ್ವ.